ಈಗ ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಫುಡ್ ಬ್ಲಾಗಿಂಗ್ ಮಾಡಬೇಕಾದ್ರೆ ತುಂಬ ಚಾಲೆಂಜಸ್ಗಳು ಸಿಗುತ್ತೆ. ಅಂದರೆ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಬರೋದಾಗಲಿ ಅಥವಾ ಏನೋ ನೀವು ಅಲ್ಲಿ ಹೋದಾಗ ಏನು ಇವ್ರು ಬಿಟ್ಟು ತಿನ್ನಕ್ಕೆ ಬಂದಿದ್ದಾರೆ ಅಂತ ರಿಯಾಕ್ಟ್ ಮಾಡೋದಾಗಲಿ ಈ ಥರದ್ದು ತುಂಬ ಆಗುತ್ತೆ. ಹೌ ಡು ಯು ಫೇಸ್ ದೋಸ್ ಚಾಲೆಂಜಸ್? ಆಗಿದೆ ಆ ಥರ. ಬ್ಲಾಗರ್ಸ್ ಅಂದರೆ ಸ್ವಲ್ಪ ಸರ್ವಿಸ್ನಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸರ್. ಯಾಕೆಂದರೆ ನಾವು ಫ್ಯಾಮಿಲಿ ಅಂತ ಹೋದಾಗ ತುಂಬ ಚೆನ್ನಾಗಿರುತ್ತೆ ಸರ್ವಿಸು. ಬ್ಲಾಗರ್ಸ್ ಅಂದಾಗ ಸ್ವಲ್ಪ ಚೇಂಜಸ್, ಅದೊಂಥರ ನೋವು ಆಗುತ್ತೆ. ಮಾಡಬೇಕಾ ಇದು ಬ್ಲಾಗಿಂಗ್ ಮಾಡಬೇಕಾ? ನಾವು ಬಂದಿರೋದು ಅವ್ರಿಗೆ ಹೆಲ್ಪ್ ಆಗೋಕ್ಕೇನೆ, ನಮ್ಮ ಅಡ್ವಾಂಟೇಜ್ ಏನೂ ಇಲ್ಲ ಸರ್ ಅಲ್ಲಿ. ಯಾಕೆಂದರೆ ಕೆಲವರು ಪೇಮೆಂಟ್ ತೊಗೋತಾರೆ, ಕೆಲವರು, ನಾನಂತೂ ತೊಗೊಳ್ಳೋದೇ ಇಲ್ಲ. ನಾನು ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾ ಇರೋದು. ಈ ಥರ ಮಾಡಿಬಿಟ್ರೆ ಇದು ಬೇಕಿತ್ತಾ ನನಗೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ದಟ್ಸ್ ಓಕೆ, ನಮ್ದು ಇದ್ದಿದ್ದೆ ಅವ್ರಿಗೆ ಹೆಲ್ಪ್ ಆಯ್ತಾ ಅಷ್ಟೇ ಸಾಕು, ಒಂದು ಸೈಡ್ ಚೆನ್ನಾಗದೆ ಸಾಕು ಅಂತ ಇದು ಮಾಡ್ತೀವಿ. ನಮ್ಮ ಯಜಮಾನ್ರಂತೂ ಎಲ್ಲೂ ಬರೋದೇ ಇಲ್ಲ. ಬ್ಲಾಗಿಂಗ್ ಅಂದ್ರೇ ಅವ್ರಿಗೆ ಬೇಡ ನೀನು ಹೋಗ್ಬಾ ಅಂತಂತಾರೆ. ಮೋಸ್ಟ್ಲಿ ಅವ್ರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ ಅವ್ರು ನನ್ನನ್ನು ಕಳ್ಸೋದಿಲ್ವೇನೋ ನೆಕ್ಸ್ಟ್ ಟೈಮು. ಹಾಗಾಗಿ ಅವ್ರು ಬರೋದೇ ಇಲ್ಲ. ಆಗುತ್ತೆ, ಬಟ್ ಈಸಿಯಾಗಿ ತೊಗೊಳ್ತೀನಿ, ನೋವು ಆಗುತ್ತೆ, ಹೇಳಬೇಕು ಅಂತ ಅನಿಸುತ್ತೆ, ಬಟ್ ಅವರೇ ತಿಳ್ಕೊಳ್ಬೇಕು ಅಂತಲೂ ಅನಿಸುತ್ತೆ ಸರ್ ಒಂದೊಂದ್ಸರಿ. ಮುಂಚೆ ಇನ್ವೈಟ್ ಬಂದಾಗ ಏನಾಗಿರ್ತಿತ್ತು ಅಂದರೆ, ನೀವು ಬನ್ನಿ ನಮ್ಗೆ ರಿವ್ಯೂ ಮಾಡಿ, ರಿವ್ಯೂ ತೊಗೊಳ್ಳಿ. ನನಗೆ ಬ್ಲಾಗಿಂಗ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದಾಗ ಸರ್, ಆ ಗುಡ್ ಓಲ್ಡ್ ಡೇಸ್ ಬಿಫೋರ್ ಕೋವಿಡ್ ಐ ಆಮ್ ಟಾಕಿಂಗ್ ಅಬೌಟ್, ನಿಮಗೆ ಒಂದು ಯಾವುದೋ ರೆಸ್ಟೋ ಬಾರ್ ಆದರೂ ಸರಿ, ರೆಸ್ಟೋರೆಂಟ್ ಆದರೂ ಸರಿ, ಬಿಫೋರ್ ಸರ್ವಿಂಗ್ ಫಾರ್ ದ ಕಸ್ಟಮರ್ ಸೆಲೆಕ್ಟೆಡ್ ಆ್ಯಂಡ್ ಪಿಕ್ಸ್ ಬ್ಲಾಗರ್ಸ್ನ ಕರೆಸಿ ರಿವ್ಯೂ ಮಾಡೋರು. ಐ ಮೀನ್ ಚೆಫ್ ಬಂದು ಎಕ್ಸ್ಪ್ಲೇನ್ ಮಾಡೋರು, ಸಿ ದಿಸ್ ಆಲ್ ದ ಇಂಗ್ರೀಡಿಯೆಂಟ್ಸ್, ನಾವು ಇದನ್ನು ಮಾಡಿರೋ ಡಿಶ್ಶು, ಇದು ಏನಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇದನ್ನು ಟೇಸ್ಟ್ ಕೊಡ್ತಾ ಇದ್ದೀವಿ, ಯು ಗಿವ್ ಅಸ್ ದ ರಿವ್ಯೂ. ನಮಗೆ ಫಾರ್ಮಲ್ಲಿ ರಿವ್ಯೂ ಮಾಡಿ ರೇಟಿಂಗ್ ಕೊಟ್ಬಿಟ್ಟು ಬರಬೇಕಿತ್ತು. ಈವನ್ ರೆಸ್ಟೋರೆಂಟಿಗೆ ಬಿಫೋರ್ ಲಾಂಚಿಂಗ್ ಫಾರ್ ದ ಕಸ್ಟಮರ್ಸ್ ಬ್ಲಾಗರ್ಸ್ ಹತ್ರ ರಿವ್ಯೂ ತೊಗೊಳೋರು, ಈ ಸಾಂಬಾರನ್ನ ಈ ಥರ ಟ್ರೈ ಮಾಡಿದ್ದೀವಿ, ಇದು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತೆಲ್ಲ. ಆ ಡೇಸಿಂದ ಈ ಡೇಸಿಗೆ ನಾನು ನೋಡ್ತಾ ಇದ್ರೆ ಹೆಂಗೆ ಗೊತ್ತಾ, ಮ್ಯಾನೇಜರ್ ಬಂದ್ಬಿಟ್ಟು, ಓಹ್ ಬ್ಲಾಗರ್ಸ್ ಬಂದಿದ್ದಾರೆ, ಏನೋ ಕೊಡೋದೇನೋ ಕೊಟ್ಬಿಟ್ಟು ಕಳಿಸಿ, ಏನೋ ತಿನ್ಬಿಟ್ಟು ಹೋಗ್ತಾರೆ ಕಳಿಸಿ ಅನ್ನೋ ಥರನೇ ನಮ್ಮ ಮುಂದೆನೇ ಆನ್ ಫೇಸ್ ಹಂಗೆ ರೆಸ್ಪಾನ್ಸ್ ಇರುತ್ತೆ. ಅವಾಗ ಹೆಂಗೆ ಈಗೋ ಅರ್ಟ್ ಆಗುತ್ತೆ ಅಂದರೆ, ಸಿ ನಾವು ನಮ್ಮ ಪ್ಯಾಷನಿಗೋಸ್ಕರ ಮಾಡ್ತಾ ಇದ್ದೀವಿ, ನಮ್ಮ ಪ್ಯಾಷನಿಂದ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ, ದಟ್ ಈಸ್ ಗುಡ್. ನೀವು ಬೆಳೀತಾ ಇದ್ದೀರಾ, ನಾವು ಬೆಳೀತಾ ಇದ್ದೀವಿ. ನಾವು ಬ್ಲಾಗಿಂಗ್ ಜರ್ನಿಲಿ ನಾವು ಮಾಡಿರೋ ಕೆಲಸ, ಇವ್ರಿಗೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬಿಸ್ನೆಸ್ ಆಗ್ತಾ ಇದೆ ಅಂದರೆ ನಮಗೆಲ್ಲೋ ಒಂದು ಕಡೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವು ಮಾಡಿರೋದಕ್ಕೂ ಒಂದು ಸಾರ್ಥಕ ಆಯಿತು ಅಂತ. ಬಟ್ ಈಗ ಕೊಡ್ತಾ ಇರೋ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದರೆ, ಇಟ್ಸ್ ಓಕೆ, ಸಮ್ಟೈಮ್ಸ್ ನಾನೇ ಪೇ ಮಾಡಿಬಿಟ್ಟು ಫೋನ್ ಪೇ ಏನೋ ಒಂದು ಪೇ ಮಾಡಿಬಿಟ್ಟು ನನಗೆ ಬೇಡ ಇಟ್ಸ್ ಓಕೆ ಅಂತ ಬಂದಿರೋ ಎಕ್ಸ್ಪೀರಿಯನ್ಸು ಸಹ ಇದೆ ಸರ್. ಆ್ಯಂಡ್ ನೀವು ಹೇಳ್ದಂಗೆ ನೆಗೆಟಿವ್ ಕಮೆಂಟ್ಸು, ಐ ಥಿಂಕ್ ದಟ್ ಹ್ಯಾಸ್ ಲೆಡ್ ಟು ಅ ಲಾಟ್ ಆಫ್ ರಾಂಗ್ ಥಿಂಗ್ಸ್ ಇನ್ ದ ಸೊಸೈಟಿ. ಸೊ ಸೋಷಿಯಲ್ ಮೀಡಿಯಾನ ಬಹಳ ಜವಾಬ್ದಾರಿಯಿಂದ ನಾವು ಯೂಸ್ ಮಾಡಬೇಕು ಅಂತ ನಾನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್, ಆ್ಯಸ್ ಅ ಬ್ಲಾಗರ್, ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಮೈಸೆಲ್ಫ್. ಆ್ಯಂಡ್ ಗೌತಮಿ ಹೇಳ್ದಂಗೆ, ರೂಪಾ ಅವ್ರು ಹೇಳ್ದಂಗೆ, ಡೆಫಿನೆಟ್ಲಿ ಸ್ವಿಚ್ ಆಗಿದೆ. ನಮಗೆ ಮುಂಚೆ ಇದ್ದಿದ್ದು ಒಂದು ಗೌರವ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದು ಯಾಕೆ ಅಂದರೆ ಒಂದು 10-15 ಜನದಿಂದ ಎಲ್ಲರಿಗೂ ಅದು ಅಫೆಕ್ಟ್ ಆಗ್ತಾ ಇದೆ. ಡೆಫಿನೆಟ್ಲಿ ನಾವು ತುಂಬ ಕಷ್ಟಪಟ್ಟು ತುಂಬ ಪ್ಯಾಷನೇಟಿಂದ ಈ ಫೀಲ್ಡಿಗೆ ಬಂದಿರೋದು ಸರ್. ನಿಮ್ಮನ್ನೆಲ್ಲ ನಾವು ಇದಾಗಿ ಇಟ್ಕೊಂಡು, ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು. ಸೊ ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ, ಈಗ ಎವ್ರಿ ರೋಡಲ್ಲಿ ರೋಲ್ಸ್ ರಾಯ್ಸ್ ನಿಂತರೆ ಆ ರೋಲ್ಸ್ ರಾಯ್ಸ್ ಬೆಲೆ ಕಮ್ಮಿ ಆಗತ್ತೆ. ಹಾಗಾಗಿದೆ ಇವಾಗ ನಮ್ಮ ಪರಿಸ್ಥಿತಿ. ಅಂದ್ರೆ ನಾನು ಬೋತ್ ದ ವೇಸ್ ರಾಂಗ್ ಅಂತ ಹೇಳ್ತಾ ಇಲ್ಲ ಸರ್. ರೆಸ್ಟೋರೆಂಟಲ್ಲಿ ನಮ್ಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋದು ನಾನು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬ್ಯಾಕ್ ಅವ್ರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬೇಸ್ಡ್ ಆನ್ ದಟ್ ಈಗ ನಾನು ಪ್ಯಾಷನ್ ಇಟ್ಕೊಂಡಿರೋ ಬ್ಲಾಗರು. ಬಟ್ ಈಗ ಬರ್ತಾರ ಬ್ಲಾಗರ್ಸ್ ಎಲ್ಲ ಕಮರ್ಷಿಯಲ್, ಓಕೆ ಯು ಪೇ ಮಿ ದಿಸ್ ಮಚ್, ಐ ವಿಲ್ ಕಮೆಂಟ್. ಬ್ಲಾಗರು ನೀವೊಂದು ಸುಮ್ಮನೆ ಒಂದು ಗೋಬಿ ವಿಡಿಯೋ ಹಾಕಿ 1 ಮಿಲಿಯನ್ ಆಯ್ತಾ, ನೆಕ್ಸ್ಟ್ ವಿಡಿಯೋ ಒಂದು ಏನೋ ಒಂದು ಬಿರಿಯಾನಿ ಹಾಕುವ 2 ಮಿಲಿಯನ್ಸ್ ಆಯ್ತಾ, ನೀವು ಬ್ಲಾಗರ್. ನಿಮ್ಗೆ ಅದ್ರ ಬಗ್ಗೆ ಏನು ಪ್ಯಾಷನ್, ಏನಕ್ಕೆ ಆ ಇಂಗ್ರೀಡಿಯೆಂಟ್ಸ್ ಹಾಕಿ ಅಷ್ಟು ಟೇಸ್ಟ್ ಆಗಿ ಬಂದಿದೆ, ಇದಕ್ಕೆ ಉಪ್ಪು ಜಾಸ್ತಿ ಆಗಿದ್ರು ಓಕೆ ಚೆನ್ನಾಗಿತ್ತು ಅಂತ ಹೇಳಿ ನೆಗೆಟಿವ್ ಆಗಿ ಕೊಡೋ, ಐ ಮೀನ್ ಈ ಕಡೆನೂ ಬ್ಯಾಲೆನ್ಸಿಗೆ ತಪ್ತಾ ಇದೆ. ಹಂಗಾಗಿ ಈ ಕಡೆ ನಮಗೆ ಟ್ರೀಟ್ ಮಾಡೋದು ಬ್ಯಾಲೆನ್ಸ್ ತಪ್ತಾ ಇದೆ. ಪ್ಯಾಷನ್ ಇಟ್ಕೊಂಡ್ ಬಂದವ್ರನ್ನ ನಿಮ್ಗೆ ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡಕ್ಕೆ ಡಿಫ್ರೆನ್ಸ್ ತೋರಿಸ್ತಾ ಇಲ್ಲ ನಮಗೆ ನಾವೇನೆ. ಬಿಕಾಸ್ ತುಂಬ ಕ್ರೌಡ್ ಆಗ್ತಾ ಇದೆ, ಇನ್ಫಾರ್ಮೇಷನ್ ಇಲ್ಲನೇ ಬ್ಲಾಗಿಂಗ್ ಕಂಟೆಂಟ್ ಮಾಡ್ತಾ ಇದ್ದೀರಾ, ಅದರಿಂದ ಜನಕ್ಕೂ ಈ ಥರ ಆಗ್ತಾ ಇದೆ, ನಮಗೆ ಸಿಗೋ ಮರ್ಯಾದೆನೂ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಜನರು ನೆಗೆಟಿವ್ ಆಗಿ ಹಾಕೋದಂತೂ ನಾನು ಯಾವತ್ತೂ ಕೇರೆ ಮಾಡಲ್ಲ ಸರ್. ಬಿಕಾಸ್ ನಂಗೇನು ಅನ್ಸುತ್ತೆ ಅಂದರೆ, ಯಾರೋ ಅವ್ರ ಗಂಡನ ಜೊತೆ ಜಗಳ ಕಾದಿರ್ತಾರೆ, ಯಾರೋ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಜಗಳ ಕಾಡಿರ್ತಾರೆ, ಅವ್ರ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಅವ್ರಿಗಿನ್ನೇನು ಮಾಡೋಕ್ಕಾಗಲ್ಲ, ಸೋಷಿಯಲ್ ಮೀಡಿಯಾಗೆ ಬರ್ತಾರೆ, ಏನೋ ಒಂದು ಹಾಕ್ತಾರೆ. ಅದನ್ನ ನಾವು ಯಾವತ್ತೂ ಮನ್ಸಿಗೆ ತೊಗೋಬಾರ್ದು ಅಂತ ನನ್ನ ಒಂದು ಸಜೆಷನ್.